ಸಿಎಂ ಬದಲಾವಣೆ ಆಗಿದ್ದೇ ಆಗಿದ್ದು ರಾಜ್ಯ ಕಾಂಗ್ರೆಸ್ ಪಕ್ಷ ಮೂರ್ ಭಾಗ ಆಗಿ ಹೋಗಿದೆ. ಗದ್ದಲ ಎಷ್ಟು ಜೋರಾಗಿದೆ ಅಂದ್ರೆ ಎರಡನೇ ಸಂಪುಟ ರಚನೆಯನ್ನ ಸದ್ಯಕ್ಕೆ ಹೈಕಮಾಂಡ್ ಒಂದು ವಾರ ಮುಂದೆ ಪೋಸ್ಟ್ ಪೋನ್ ಮಾಡಿದ್ದಾರೆ. ಇಷ್ಟು ದಿನ ಒಳಗಿಂದ ಒಳಗ್ ನಡೀತಾ ಇತ್ತು ಸಿದ್ದು ಬಣ ಡಿಕೆಶಿ ಬಣ ಅಂತ. ಆದ್ರೆ ಈಗ ಇನ್ನೊಂದು ಬಣ ಸೃಷ್ಟಿಯಾಗಿದೆ. ಅದರ ಲೀಡರ್ ಜಮೀರ್ ಅಹ್ಮದ್. ಇವಾಗ ಮುಂದೆ ನಡಿಬೇಕಾಗಿರೋ ಸಂಪುಟ ರಚನೆಯಲ್ಲಿ ಎಲ್ಲೂ ಜಮೀರ್ನ ಹೆಸರಿಲ್ಲ. ಇದ್ರ ಬಗ್ಗೆ ಸಿದ್ದರಾಮಯ್ಯನ ಕೇಳಿದ್ರೆ ಅವನು ನನ್ ವಿರುದ್ಧನೇ ಹೋದವನು, ನಾನೇನ್ ಮಾಡಕ್ಕಾಗತ್ತೆ ಅಂತ ರೈಸ್ ಆಗ್ತಿದ್ದಾರೆ. ಆ ಕಡೆ ಡಿಕೆಶಿ ಸಿದ್ದರಾಮಯ್ಯ ಇಬ್ರು ಒಂದಿಷ್ಟು ಜನರ ಹೆಸರನ್ನ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಈಗ ಆ ಲಿಸ್ಟ್ ನಲ್ಲಿ ಇಲ್ದೇ ಇದ್ದವರನ್ನ ಜಮೀರ್ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಹಿಂದ್ಗಡೆಯಿಂದ ಏನೋ ಒಂದ್ ದೊಡ್ಡ ಪ್ಲಾನ್ ನಡೀತಿದೆ. 14 ಸ್ಥಾನಕ್ಕೆ 40 ಜನ ನಿಂತಿದ್ದಾರೆ. ಹೊಸಬ್ರನ್ನ ತಗೊಂಡ್ರೆ ಹಳೊಬ್ರಿಗೆ ಸಿಟ್ಟು, ಹಳೆಯವ್ರನ್ನ ತಗೊಂಡ್ರೆ ಹೊಸಬ್ರಿಗೆ ಬೇಸರ. ಪಟ್ಟಿ ನೋಡ್ತಾ ಹೋದ್ರೆ ಡಿಕೆಶಿ ಕಡೆಯಿಂದ ಹ್ಯಾರಿಸ್, ತನ್ವೀರ್ ಸೇಠು, ಶಿವಲಿಂಗೇಗೌಡ, ಬಾಲಕೃಷ್ಣ, ಮಲ್ಲಿಕಾರ್ಜುನು, ಸಲೀಮು, ಲಕ್ಷ್ಮಿ ಹೆಬ್ಬಾಳ್ಕರ್. ಅದೇ ತರ ಸಿದ್ದು ಗ್ಯಾಂಗ್ ನಲ್ಲಿ ಮಹದೇವಪ್ಪ, ರಾಜಣ್ಣ, ದಿನೇಶ್ ಗುಂಡ್ರಾವ್, ಸಂತೋಷ್ ಲಾಡ್. ಇಷ್ಟು ಟೈಟ್ ಫೈಟಿಂಗ್ ಇರೋದ್ರಿಂದನೇ ಎರಡನೇ ಸಂಪುಟ ರಚನೆಗೆ ಹೈಕಮಾಂಡ್ ಹಿಂದೇಟ್ ಹಾಕ್ತಿದೆ. ಅದು ಅಲ್ಲದೆ ಹೆಸರು ಫೈನಲ್ ಆದ್ಮೇಲೆ ಒಂದ್ಸಲ ಅದನ್ನ ಕನ್ಫರ್ಮ್ ಮಾಡೋ ಜವಾಬ್ದಾರಿಯನ್ನ ಹೈಕಮಾಂಡ್ ಸಿದ್ದುಗೆ ಕೊಟ್ಟಿರೋದ್ರಿಂದ ಜಮೀರು ಕೂರ್ಚಿ ಆಸನ ಬಿಟ್ಟಿರೋದು.